ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಸರಸಜನ್ರೀಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮಖ್ಯಂ. ವಿಷ್ಣುಪತ್ನೇ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಶ್ರೀ ಧರ್ಮಕನಾಮ ಸಂವತ್ಸರ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಆಡಿ ಕೃತಿಕೋತ್ಸವ ಇವತ್ತು ಬಹಳ ವಿಶೇಷ. ಇವತ್ತು ಎಲ್ಲ ನನ್ನ ತಮಿಳ್ ಬಾಂಧವರಿಗೆ ಇವತ್ತು ಆಡಿ ಕೃತಿಕೋತ್ಸವ ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ನಿನ್ನೆ ಮತ್ತು ಇವತ್ತು ಆಡಿ ಕೃತಿಕೋತ್ಸವ ಆಡಿ ಉತ್ಸವ ಇವತ್ತು ಬಹಳ ವಿಶೇಷವಾಗಿದೆ. ಎಲ್ಲೆಲ್ಲಿ ಸುಬ್ರಹ್ಮಣ್ಯೇಶ್ವರನ ಆಲಯಗಳಿದೆಯೋ ಅಲ್ಲಿ ಜನಸಾಗರ. ಅಷ್ಟೇ ಅಲ್ಲದಿರ ಸಮಸ್ತ ಅಂದರೆ ಎಂತಹ ರೋಗ ರುಜಿನಗಳಿದ್ದರು ಅದನ್ನು ದೂರ ಮಾಡಿಕೊಳ್ಳಿಕ್ಕೆ, ಹಾಗೆ ಸ್ಕಂದನ ಆರಾಧನೆ ಅಂದರೆ ಅದು ಬಹಳ ವಿಶೇಷ. ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿನ ಆರಾಧನೆ ಮಾಡ್ತಕ್ಕಂಥ ಇವತ್ತಿನ ಶುಭ ಮಹೋತ್ಸವ ಅಂತಲೂ ಹೇಳ್ಬೋದು. ಹಾಗೆ ಈ ಮಾಸ ಕೃಷ್ಣ ಪಕ್ಷ 29/7/2016 ಶುಕ್ರವಾರ ದಶಮಿ ಕೃತಿಕಾ ನಕ್ಷತ್ರ. ಇವತ್ತು ದಶಮಿ ಉಪರಿ ಇರ್ತಕ್ಕಂಥದ್ದು. ಕೃತಿಕಾ ನಕ್ಷತ್ರ ಉಪರಿ ರೋಹಿಣಿ ನಕ್ಷತ್ರ ಆಡಿ ಶುಕ್ರವಾರ. ಇವತ್ತು ಆಡಿ ಶುಕ್ರವಾರ ಅಂದರೆ ಈ ಆಷಾಢ ಮಾಸದಲ್ಲಿ ಕಡೆ ಶುಕ್ರವಾರ ಅಂತಲೂ ಹೌದು. ಜೊತೆಗೆ ಆಡಿ ಕೃತಿಕೋತ್ಸವ ಇರತಕ್ಕಂಥದ್ದು ಮತ್ತಷ್ಟು ವಿಶೇಷ. ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ವಿಶೇಷವಾದಂತಹ ಆರಾಧನಾ ಮಹೋತ್ಸವ. ರಾಜ್ಯದಾದ್ಯಂತ ದೇಶದಾದ್ಯಂತ ದೇಶ ವಿದೇಶಗಳಲ್ಲೂ ಸಹಿತ ಸುಬ್ರಹ್ಮಣ್ಯೇಶ್ವರನ ಆಲಯವಿದೆ. ಅಲ್ಲೂ ಸಹಿತ ಸಾಕಷ್ಟು ಜನ ಭಕ್ತರು ವಿಶೇಷವಾದಂತಹ ರೀತಿ ಸೇವೆಯನ್ನು ಸಲ್ಲಿಸ್ತಾರೆ. ಅಂತಹ ಸೇವೆಯನ್ನು ಸಲ್ಲಿಸುವಂತಹ ವಿಶೇಷವಾದಂತಹ ಶುಭ ದಿನವೇ ಆಷಾಢ ಶುಕ್ರವಾರ. ಈ ಶುಕ್ರವಾರದಂದು ನಾವು ಅನುಷ್ಠಾನವನ್ನು ಮಾಡುವಂತಹದ್ದು ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡೋಣ. ತಾಯಿ ರಾಜರಾಜೇಶ್ವರಿ ಅಮ್ಮನವರು, ರಾಜರಾಜೇಶ್ವರಿ ತಾಯಿ ಮಹಾಲಕ್ಷ್ಮಿ ಶಕ್ತಿ ದೇವತೆಗಳ ಒಂದು. ಆ ಶಕ್ತಿ ದೇವತೆಗಳಲ್ಲಿ ಅದರಲ್ಲೂ ವಿಶೇಷವಾಗಿರ್ತಕ್ಕಂತಹ ದೇವಿಗೆ ಇವತ್ತು ಫಲಪಂಚಾಮೃತ ಅಭಿಷೇಕವನ್ನು ಮಾಡೋಣ. ಆದರೆ ಅಭಿಷೇಕ ಮಾಡೋಕ್ಕೂ ಮುನ್ನ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಧಾನ ಸಂಕಲ್ಪ ಇದು ರೈತರಿಗಾಗಿ ಅಂತಲೇ ಹೇಳಿದ್ದೆ ನಾನು. ಆದರೂ ಹೆಣ್ಣುಮಕ್ಕಳು ಯಾವುದೇ ಅನುಷ್ಠಾನವನ್ನು ಮಾಡಬೇಕಾದರೂ ಅನುಷ್ಠಾನ ಪ್ರಾರಂಭದಲ್ಲಿ ಹರಿದ್ರ ಕುಂಕುಮ ಪುಷ್ಪ ಮಂಗಳ ದ್ರವ್ಯಗಳಿಂದಲೇ ಪ್ರಾರಂಭಿಸಬೇಕು. ಹಾಗಾಗಿ ಗಣಪತಿಯ ಪ್ರಸಾದವನ್ನು ಶಿರದಲ್ಲಿಟ್ಕೊಂಡಾಯಿತು. ಇನ್ನು ಹರಿದ್ರ ಕುಂಕುಮ ಮತ್ತು ಪುಷ್ಪವನ್ನು ಕೈಲಿ ಹಿಡಿದು ಸಂಕಲ್ಪವನ್ನು ಮಾಡೋಣ. ಓಂ ಹೂವು ಅಕ್ಷತೆ ಎಲ್ಲರೂ ಕೈ ತಗೊಳ್ಳಿ. ಮನೆಯಲ್ಲಿ ನೀವು ಅನುಷ್ಠಾನವನ್ನು ಮಾಡ್ತಿದ್ರೆ ಗಣಪತಿ ಪ್ರಾರ್ಥನೆ ಆಗಿದ್ದರೆ ಒಂದು ಹೂವು ಅಕ್ಷತೆಯನ್ನು ಕೈಲಿಟ್ಕೊಂಡು ಪ್ರಾರ್ಥನೆ ಸಂಕಲ್ಪ ಶುರು ಮಾಡಿ. ಎಡ ಕೈನಲ್ಲಿ ಹೂವು ಅಕ್ಷತೆ ಇರಬೇಕು, ಬಲಗೈ ಅದರ ಮೇಲ್ಭಾಗದಲ್ಲಿರಬೇಕು, ಅದನ್ನು ಬಲಗಡೆ ತೊಡೆ ಮೇಲೆ ಇಟ್ಕೊಳ್ಬೇಕು. ಹೀಗೆ ಶುಭಾಭ್ಯಾಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಪಾದೆ ಜಂಬೋದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ದುರ್ಮುಖಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಕೃಷ್ಣ ಪಕ್ಷೆ ದಶಮ್ಯಾಂ ವಾಸರಃ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.